ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಒಂದು ಬಳಿ ಇರುವಂತಹ ನಿವಾಸ ವಿಜೇಂದ್ರ ಅವರು ಸೇರಿ ಹಲವಾರು ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಬಳಿ ಇರತಕ್ಕಂತಹ ನಿವಾಸಕ್ಕೆ ಬಿಜೆಪಿಯ ಹಲವಾರು ನಾಯಕರು ಭೇಟಿ ಕೊಟ್ಟಿದ್ದಾರೆ. ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿಯನ್ನು ಕೊಟ್ಟಿದ್ದು ಸೌಜನ್ಯ ತಾಯಿ ಕುಸುಮಾ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು ಕೂಡ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳದ ಪಾಂಗಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಾತನಾಡುವ ಒಂದು ಭರದಲ್ಲಿ ತಮ್ಮ ಒಂದು ಭಾವನಾತ್ಮಕ ಒಂದು ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕಣ್ಣೀರು ಕೂಡ ಹಾಕಿರತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಗಿದೆ. ಅಂದರೆ ಹಾಗಾದರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈವಾಡಗಳು ಏನಾದರೂ ಇಲ್ಲಿ ತಮ್ಮ ಒಂದು ಕೈ ಚಳಕವನ್ನು ಮಾಡಿದ್ದಾವ? ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥ ಕೂಲಂಕುಷ ಮಾಹಿತಿಯನ್ನು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೌಜನ್ಯ ಅವರ ತಾಯಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗೆ ಮಾತನಾಡ್ತಾ ತಮ್ಮ ಎಲ್ಲ ನೋವುಗಳನ್ನು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಕಣ್ಣೀರು ಕೂಡ ಹಾಕಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರ ಒಂದು ತಂಡವೇ ಧರ್ಮಸ್ಥಳ ಕಡೆಗೆ ದೌಡಾಯಿಸಿದೆ. ಪ್ರಾಂಗಳ ಬಳಿರತಕ್ಕಂತಹ ನಿವಾಸ ಸೌಜನ್ಯ ಅವರ ನಿವಾಸಕ್ಕೆ ಹೋಗಿ ಹಲವಾರು ನಾಯಕರು ಭೇಟಿ ನೀಡಿದ್ದಾರೆ. ಸೌಜನ್ಯ ಅವರ ಮನೆಗೆ ಕುಸುಮಾ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸೌಜನ್ಯ ತಾಯಿ. ಇನ್ನು ವಿಜೇಂದ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಸೌಜನ್ಯ ತಾಯಿ ಕುಸುಮಾ ಅವರು ಕಣ್ಣೀರು ಕೂಡ ಹಾಕಿರತಕ್ಕಂತಹ ಒಂದು ಸಂದರ್ಭ ಕೂಡ ಎದುರಾಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಾ, ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು, ವಿರೋಧಗಳು, ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇದೀಗ ಕೂಲಂಕುಷವಾಗಿ ಏನು ನಡೀತಾ ಇದೆ, ಎತ್ತ ಸಾಗ್ತಾ ಇದೆ, ಕೇವಲ ಸೌಜನ್ಯ ಅಂತಕ್ಕಂಥ ಒಂದು ವಿಚಾರ ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಒಂದು ಬಳಿ ಇರುವಂತಹ ನಿವಾಸ ವಿಜೇಂದ್ರ ಅವರು ಸೇರಿ ಹಲವಾರು ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಬಳಿ ಇರತಕ್ಕಂತಹ ನಿವಾಸಕ್ಕೆ ಬಿಜೆಪಿಯ ಹಲವಾರು ನಾಯಕರು ಭೇಟಿ ಕೊಟ್ಟಿದ್ದಾರೆ. ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿಯನ್ನು ಕೊಟ್ಟಿದ್ದು ಸೌಜನ್ಯ ತಾಯಿ ಕುಸುಮಾ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು ಕೂಡ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳದ ಪಾಂಗಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಾತನಾಡುವ ಒಂದು ಭರದಲ್ಲಿ ತಮ್ಮ ಒಂದು ಭಾವನಾತ್ಮಕ ಒಂದು ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕಣ್ಣೀರು ಕೂಡ ಹಾಕಿರತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಗಿದೆ. ಅಂದರೆ ಹಾಗಾದರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈವಾಡಗಳು ಏನಾದರೂ ಇಲ್ಲಿ ತಮ್ಮ ಒಂದು ಕೈ ಚಳಕವನ್ನು ಮಾಡಿದ್ದಾವ? ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥ ಕೂಲಂಕುಷ ಮಾಹಿತಿಯನ್ನು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೌಜನ್ಯ ಅವರ ತಾಯಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗೆ ಮಾತನಾಡ್ತಾ ತಮ್ಮ ಎಲ್ಲ ನೋವುಗಳನ್ನು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಕಣ್ಣೀರು ಕೂಡ ಹಾಕಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರ ಒಂದು ತಂಡವೇ ಧರ್ಮಸ್ಥಳ ಕಡೆಗೆ ದೌಡಾಯಿಸಿದೆ. ಪ್ರಾಂಗಳ ಬಳಿರತಕ್ಕಂತಹ ನಿವಾಸ ಸೌಜನ್ಯ ಅವರ ನಿವಾಸಕ್ಕೆ ಹೋಗಿ ಹಲವಾರು ನಾಯಕರು ಭೇಟಿ ನೀಡಿದ್ದಾರೆ. ಸೌಜನ್ಯ ಅವರ ಮನೆಗೆ ಕುಸುಮಾ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸೌಜನ್ಯ ತಾಯಿ. ಇನ್ನು ವಿಜೇಂದ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಸೌಜನ್ಯ ತಾಯಿ ಕುಸುಮಾ ಅವರು ಕಣ್ಣೀರು ಕೂಡ ಹಾಕಿರತಕ್ಕಂತಹ ಒಂದು ಸಂದರ್ಭ ಕೂಡ ಎದುರಾಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಾ, ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು, ವಿರೋಧಗಳು, ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇದೀಗ ಕೂಲಂಕುಷವಾಗಿ ಏನು ನಡೀತಾ ಇದೆ, ಎತ್ತ ಸಾಗ್ತಾ ಇದೆ, ಕೇವಲ ಸೌಜನ್ಯ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಒಂದು ಬಳಿ ಇರುವಂತಹ ನಿವಾಸ ವಿಜೇಂದ್ರ ಅವರು ಸೇರಿ ಹಲವಾರು ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಬಳಿ ಇರತಕ್ಕಂತಹ ನಿವಾಸಕ್ಕೆ ಬಿಜೆಪಿಯ ಹಲವಾರು ನಾಯಕರು ಭೇಟಿ ಕೊಟ್ಟಿದ್ದಾರೆ. ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿಯನ್ನು ಕೊಟ್ಟಿದ್ದು ಸೌಜನ್ಯ ತಾಯಿ ಕುಸುಮಾ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು ಕೂಡ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳದ ಪಾಂಗಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ
ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಾತನಾಡುವ ಒಂದು ಭರದಲ್ಲಿ ತಮ್ಮ ಒಂದು ಭಾವನಾತ್ಮಕ ಒಂದು ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕಣ್ಣೀರು ಕೂಡ ಹಾಕಿರ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಗಿದೆ. ಅಂದರೆ ಹಾಗಾದರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈವಾಡಗಳು ಏನಾದರೂ ಇಲ್ಲಿ ತಮ್ಮ ಒಂದು ಕೈ ಚಳಕವನ್ನು ಮಾಡಿದ್ದಾವ? ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥ ಕೂಲಂಕುಷ ಮಾಹಿತಿಯನ್ನು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೌಜನ್ಯ ಅವರ ತಾಯಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗೆ ಮಾತನಾಡ್ತಾ ತಮ್ಮ ಎಲ್ಲ ನೋವುಗಳನ್ನು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಕಣ್ಣೀರು ಕೂಡ ಹಾಕಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರ ಒಂದು ತಂಡವೇ ಧರ್ಮಸ್ಥಳ ಕಡೆಗೆ ದೌಡಾಯಿಸಿದೆ. ಪ್ರಾಂಗಣ ಬಳಿರತಕ್ಕಂತಹ ನಿವಾಸ ಸೌಜನ್ಯ ಅವರ ನಿವಾಸಕ್ಕೆ ಹೋಗಿ ಹಲವಾರು ನಾಯಕರು ಭೇಟಿ ನೀಡಿದ್ದಾರೆ. ಸೌಜನ್ಯ ಅವರ ಮನೆಗೆ ಕುಸುಮಾ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸೌಜನ್ಯ ತಾಯಿ. ಇನ್ನು ವಿಜೇಂದ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಸೌಜನ್ಯ ತಾಯಿ ಕುಸುಮಾ ಅವರು ಕಣ್ಣೀರು ಕೂಡ ಹಾಕಿರ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಾ, ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು, ವಿರೋಧಗಳು, ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇದೀಗ ಕೂಲಂಕುಷವಾಗಿ ಏನು ನಡೀತಾ ಇದೆ, ಎತ್ತ ಸಾಗ್ತಾ ಇದೆ ಕೇವಲ ಸೌಜನ್ಯ ಅಂತಕ್ಕಂಥ ಒಂದು ವಿಚಾರ. ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಒಂದು ಬಳಿ ಇರುವಂತಹ ನಿವಾಸ ವಿಜೇಂದ್ರ ಅವರು ಸೇರಿ ಹಲವಾರು ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಬಳಿ ಇರತಕ್ಕಂತಹ ನಿವಾಸಕ್ಕೆ ಬಿಜೆಪಿಯ ಹಲವಾರು ನಾಯಕರು ಭೇಟಿ ಕೊಟ್ಟಿದ್ದಾರೆ. ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿಯನ್ನು ಕೊಟ್ಟಿದ್ದು ಸೌಜನ್ಯ ತಾಯಿ ಕುಸುಮಾ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು ಕೂಡ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳದ ಪಾಂಗಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಾತನಾಡುವ ಒಂದು ಭರದಲ್ಲಿ ತಮ್ಮ ಒಂದು ಭಾವನಾತ್ಮಕ ಒಂದು ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕಣ್ಣೀರು ಕೂಡ ಹಾಕಿರ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಗಿದೆ. ಅಂದರೆ ಹಾಗಾದರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈವಾಡಗಳು ಏನಾದರೂ ಇಲ್ಲಿ ತಮ್ಮ ಒಂದು ಕೈ ಚಳಕವನ್ನು ಮಾಡಿದ್ದಾವ? ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥ ಕೂಲಂಕುಷ ಮಾಹಿತಿಯನ್ನು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೌಜನ್ಯ ಅವರ ತಾಯಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗೆ ಮಾತನಾಡ್ತಾ ತಮ್ಮ ಎಲ್ಲ ನೋವುಗಳನ್ನು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಕಣ್ಣೀರು ಕೂಡ ಹಾಕಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರ ಒಂದು ತಂಡವೇ ಧರ್ಮಸ್ಥಳ ಕಡೆಗೆ ದೌಡಾಯಿಸಿದೆ. ಪ್ರಾಂಗಣ ಬಳಿರತಕ್ಕಂತಹ ನಿವಾಸ ಸೌಜನ್ಯ ಅವರ ನಿವಾಸಕ್ಕೆ ಹೋಗಿ ಹಲವಾರು ನಾಯಕರು ಭೇಟಿ ನೀಡಿದ್ದಾರೆ. ಸೌಜನ್ಯ ಅವರ ಮನೆಗೆ ಕುಸುಮಾ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸೌಜನ್ಯ ತಾಯಿ. ಇನ್ನು ವಿಜೇಂದ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಸೌಜನ್ಯ ತಾಯಿ ಕುಸುಮಾ ಅವರು ಕಣ್ಣೀರು ಕೂಡ ಹಾಕಿರ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಾ, ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು, ವಿರೋಧಗಳು, ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇದೀಗ ಕೂಲಂಕುಷವಾಗಿ ಏನು ನಡೀತಾ ಇದೆ, ಎತ್ತ ಸಾಗ್ತಾ ಇದೆ ಕೇವಲ ಸೌಜನ್ಯ ಅಂತಕ್ಕಂಥ ಒಂದು ವಿಚಾರ. ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಒಂದು ಬಳಿ ಇರುವಂತಹ ನಿವಾಸ ವಿಜೇಂದ್ರ ಅವರು ಸೇರಿ ಹಲವಾರು ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಬಳಿ ಇರತಕ್ಕಂತಹ ನಿವಾಸಕ್ಕೆ ಬಿಜೆಪಿಯ ಹಲವಾರು ನಾಯಕರು ಭೇಟಿ ಕೊಟ್ಟಿದ್ದಾರೆ. ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿಯನ್ನು ಕೊಟ್ಟಿದ್ದು ಸೌಜನ್ಯ ತಾಯಿ ಕುಸುಮಾ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು ಕೂಡ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳದ ಪಾಂಗಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಾತನಾಡುವ ಒಂದು ಭರದಲ್ಲಿ ತಮ್ಮ ಒಂದು ಭಾವನಾತ್ಮಕ ಒಂದು ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕಣ್ಣೀರು ಕೂಡ ಹಾಕಿರ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಗಿದೆ. ಅಂದರೆ ಹಾಗಾದರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈವಾಡಗಳು ಏನಾದರೂ ಇಲ್ಲಿ ತಮ್ಮ ಒಂದು ಕೈ ಚಳಕವನ್ನು ಮಾಡಿದ್ದಾವ? ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥ ಕೂಲಂಕುಷ ಮಾಹಿತಿಯನ್ನು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೌಜನ್ಯ ಅವರ ತಾಯಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗೆ ಮಾತನಾಡ್ತಾ
ತಮ್ಮ ಎಲ್ಲ ನೋವುಗಳನ್ನು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಕಣ್ಣೀರು ಕೂಡ ಹಾಕಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರ ಒಂದು ತಂಡವೇ ಧರ್ಮಸ್ಥಳ ಕಡೆಗೆ ದೌಡಾಯಿಸಿದೆ. ಪ್ರಾಂಗಣ ಬಳಿರತಕ್ಕಂತಹ ನಿವಾಸ ಸೌಜನ್ಯ ಅವರ ನಿವಾಸಕ್ಕೆ ಹೋಗಿ ಹಲವಾರು ನಾಯಕರು ಭೇಟಿ ನೀಡಿದ್ದಾರೆ. ಸೌಜನ್ಯ ಅವರ ಮನೆಗೆ ಕುಸುಮಾ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸೌಜನ್ಯ ತಾಯಿ. ಇನ್ನು ವಿಜೇಂದ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಸೌಜನ್ಯ ತಾಯಿ ಕುಸುಮಾ ಅವರು ಕಣ್ಣೀರು ಕೂಡ ಹಾಕಿರ್ತಕ್ಕಂತಹ ಒಂದು ಸಂದರ್ಭ ಕೂಡ ಎದುರಾಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಾ, ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು, ವಿರೋಧಗಳು, ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇದೀಗ ಕೂಲಂಕುಷವಾಗಿ ಏನು ನಡೀತಾ ಇದೆ, ಎತ್ತ ಸಾಗ್ತಾ ಇದೆ, ಕೇವಲ ಸೌಜನ್ಯ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಒಂದು ಬಳಿ ಇರುವಂತಹ ನಿವಾಸ ವಿಜೇಂದ್ರ ಅವರು ಸೇರಿ ಹಲವಾರು ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾಂಗಳ ಬಳಿ ಇರತಕ್ಕಂತಹ ನಿವಾಸಕ್ಕೆ ಬಿಜೆಪಿಯ ಹಲವಾರು ನಾಯಕರು ಭೇಟಿ ಕೊಟ್ಟಿದ್ದಾರೆ. ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿಯನ್ನು ಕೊಟ್ಟಿದ್ದು ಸೌಜನ್ಯ ತಾಯಿ ಕುಸುಮಾ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ವಿಜೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು ಕೂಡ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳದ ಪಾಂಗಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಾತನಾಡುವ ಒಂದು ಭರದಲ್ಲಿ ತಮ್ಮ ಒಂದು ಭಾವನಾತ್ಮಕ ಒಂದು ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕಣ್ಣೀರು ಕೂಡ ಹಾಕಿರತಕ್ಕಂತಹ ಒಂದು ಸಂದರ್ಭವೂ ಕೂಡ ಎದುರಾಗಿದೆ. ಅಂದರೆ ಹಾಗಾದರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈವಾಡಗಳು ಏನಾದರೂ ಇಲ್ಲಿ ತಮ್ಮ ಒಂದು ಕೈಚಳಕವನ್ನು ಮಾಡಿದ್ದಾವ? ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥ ಕೂಲಂಕುಷ ಮಾಹಿತಿಯನ್ನು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೌಜನ್ಯ ಅವರ ತಾಯಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆಗೆ ಮಾತನಾಡ್ತಾ ತಮ್ಮ ಎಲ್ಲ ನೋವುಗಳನ್ನು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಕಣ್ಣೀರು ಕೂಡ ಹಾಕಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರ ಒಂದು ತಂಡವೇ ಧರ್ಮಸ್ಥಳ ಕಡೆಗೆ ದೌಡಾಯಿಸಿದೆ. ಪ್ರಾಂಗಣ ಬಳಿರತಕ್ಕಂತಹ ನಿವಾಸ ಸೌಜನ್ಯ ಅವರ ನಿವಾಸಕ್ಕೆ ಹೋಗಿ ಹಲವಾರು ನಾಯಕರು ಭೇಟಿ ನೀಡಿದ್ದಾರೆ. ಸೌಜನ್ಯ ಅವರ ಮನೆಗೆ ಕುಸುಮಾ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸೌಜನ್ಯ ತಾಯಿ. ಇನ್ನು ವಿಜೇಂದ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಸೌಜನ್ಯ ತಾಯಿ ಕುಸುಮಾ ಅವರು ಕಣ್ಣೀರು ಕೂಡ ಹಾಕಿರ್ತಕ್ಕಂತಹ ಒಂದು ಸಂದರ್ಭ ಕೂಡ ಎದುರಾಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಾ, ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು, ವಿರೋಧಗಳು, ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇದೀಗ ಕೂಲಂಕುಷವಾಗಿ ಏನು ನಡೀತಾ ಇದೆ, ಎತ್ತ ಸಾಗ್ತಾ ಇದೆ, ಕೇವಲ ಸೌಜನ್ಯ ಅಂತ